ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತನ್ನೇ ಆಡಿ. ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ, ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಮೈ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ. ಹಾಯ್ ಹಲೋ. ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿ ರಂಗೋಲಿ ಹಾಕಿ ಎಳ್ಳು ಬೆಲ್ಲ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಸ್ನಾನ ಮಾಡಿ ಅವಾಗಲೇ ಮಾಡೋದ್ರಿಂದ ನಾನು ಬೆಳಗ್ಗೆನೇ ಮಾಡ್ಕೊತೀನಿ. ಎಳ್ಳು ಬೆಲ್ಲ ಮಾಡಿ ಆಮೇಲೆ ಅವರೆಕಾಯಿ, ಗೆಣಸು, ಕಡಲೆಕಾಯಿ ಎಲ್ಲನೂ ಬೇಯಕ್ಕಿಕ್ಕಿ ಒಂದು 2-3 ಥರ ದೇವ್ರಿಗೆ ಇವತ್ತು ನೈವೇದ್ಯ ಇಡಬೇಕು ಅಂತ ಎಲ್ಲ ಮಾಡ್ತಾಯಿದ್ದೀನಿ. ಹಾಗಾಗಿ ರೆಡಿಮೇಡೆಲ್ಲ ನಾನು ತರಕ್ಕೆ ಹೋಗೋದಿಲ್ಲ. ಎಳ್ಳು ಬೆಲ್ಲನ ಮನೆಯಲ್ಲೇ ಮಾಡ್ಕೊತೀನಿ. ಗೆಣಸು, ಕಡಲೆಕಾಯಿ, ಅವರೆಕಾಯಿ ಎಲ್ಲನೂ ಬೇಯಿಸಿ ಸೈಡಿಗೆ ಇಟ್ಕೊಂಡು ಅದಾದಮೇಲೆ ಪೊಂಗಲ್ ಮಾಡೋಣ ಅಂತ ಪೊಂಗಲ್ ರೆಡಿ ಮಾಡಿಕೊಂಡೆ. ಪೊಂಗಲ್ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಅದಾದಮೇಲೆ ನೆಕ್ಸ್ಟು ಎಲ್ಲ ರೆಡಿ ಆದರೂ ಸ್ನಾನ ಮಾಡಿದ್ವಿ, ಎಲ್ಲ ಒಟ್ಟಿಗೆ ಪೂಜೆ ಮಾಡೋಣ ಅಂತ ದೇವರಿಗೆ ನೈವೇದ್ಯಕ್ಕೆ ಎಲ್ಲ ತೊಗೊಂಡೋಗಿ ದೇವ್ರಿಗಿಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿ ಎಲ್ಲ ಮುಗಿಸಾಯಿತು. ಮುಗಿಸಿ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಗಾಳಿಪಟ ಆಡ್ಸೋಣ ಅಂತ ತೆಗೆಸ್ ಹೋದೆ. ನಮ್ಗೆ ಹಳ್ಳಕ್ಕೋ ಏನೋ ಗಾಳಿನೇ ಇಲ್ಲ ಹಾಕ್ತಾನೆ ಇಲ್ಲ. ಅದು ನಮ್ಮ ಹಸ್ಬೆಂಡಂತೂ ಓಡಿ ಏನೇನೋ ಮಾಡಿ ಪ್ರಯತ್ನ ಪಟ್ಟು ಏನು ಮಾಡೋದು ಅದು ಹಾಕ್ತಾನೆ ಇಲ್ಲ. ಗಾಳಿ ಇದ್ದಿರೋದಕ್ಕೂ ಓಡಿ ಸುಸ್ತಾಗಿ ಟ್ರೈ ಮಾಡ್ತಾನೆ ಇದ್ರು. ಗಾಳಿ ಇಲ್ದಿರೋ ಕಾರಣವಾಗಿ ಅದು ಆಗಲೇ ಇಲ್ಲ. ಗಾಳಿಪಟ ತುಂಬ ಚೆನ್ನಾಗಿ ಹಂಗೆ ನೋಡ, ಹಂಗೆ ಗಾಳಿ ಬರ್ತಾ ಇರೋದು. ಇನ್ನು ಹಂಗೆ ಮಾಡಬೇಕು. ಬಿಟ್ಬಿಟ್ಟು ಹಿಂಗೆ ಗೋತ ಹೊಡಿಸ್ತು ನೋಡಿ. ಹಿಂಗೆ ಬಂತು ಅಂದ್ರೆ ಅದು ಗೋತ ಹೊಡಿಯುತ್ತೆ. ಅದು ಹಂಗೆ ಬಂದರೆ ಗೋತ ಹೊಡಿತಾ ಇರೋದು, ಹಿಂಗೆ ಬಂದರೆ ಆರ್ತೈತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪ್ರಯತ್ನ ಪಡ್ಕೊಡ್ರಿ. ನನ್ನ ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಕೆಳಗಡೆ ಬಂದೆ. ನನ್ನ ಪಾಡಿಗೆ ನಾನು. ಅವ್ರು ಇನ್ನೂ ವಿಡಿಯೋ ಮಾಡ್ಕೊಂಡು ನಿಂತೇ ಇದ್ರು, ಗಾಳಿಪಟ ಹಾರಿಸ್ಕೊಂಡು. ಆಯ್ತು. ನಾನು ಸಲ ನೋಡಿರಿ ಮನೆ ಕಡೆ ಹೋಗೋಣ. ಗಾಡಿ ಇಲ್ಲ ಅಂದ್ರೆ ಏನು ಮಾಡೋಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಅದೇ ಚೆನ್ನಾಗಿ ಆದರೆ ಸಿಂಪಲಾಗಿ ಇವತ್ತು ಜಾಸ್ತಿ ಏನು ಅಡುಗೆ ಮಾಡೋದು. ಈ ಸಲ ಯಾರ್ಯಾರಲ್ಲಿ ಯಾವ್ಯಾವ ಥರ ಹಬ್ಬ ಆಚರಿಸಿದ್ರ ಸಂಕ್ರಾಂತಿ ಹಬ್ಬ ಅಂತ ಕಾಮೆಂಟ್ಸ್ ಮಾಡಿ. ಇದೇ ಥರ ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ.